ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆ ಎಲ್ಲ ಸ್ವಾಗತ. ಇವತ್ತು ಸಾಮಾನ್ಯವಾಗಿ ಏನಂటే ಕೃಷಿಯ ಮತ್ತೊಂದು ಅದ್ಭುತವಾದ ವಿಡಿಯೋ ಅಂತ ಹೇಳ್ಬೋದು. ಒಂದು ಬೆಳೆ ಮಾಡೋದಕ್ಕೆ ಸಾಯಿಲ್ ಪ್ರಿಪರೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು. ಯಾಕೆಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಯಾವ ರೀತಿ ಮಾಡಬೇಕು, ಹಾಗೇನೆ ಬೆಳೆನ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಮಾಡಿದ್ರೆ ಸಕ್ಸಸ್ ಅನ್ನೋದು ರೇಟ್ ತುಂಬಾ ಜಾಸ್ತಿ ಇರುತ್ತೆ, ಫೇಲ್ಯೂರ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅಲ್ವಾ. ಅಂದ್ರೆ ಈ ಸಾಯಿಲ್ ಸೈನ್ಸ್ ಅಲ್ಲಿ ಮತ್ತೆ ಡಿಗ್ರಿ ಮಾಡಿರ್ತಕ್ಕಂಥದ್ದು ಮತ್ತು ಮಣ್ಣಿಗೆ ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಅಂತ ಓದ್ಕೊಂಡಿರ್ತಕ್ಕಂಥದ್ದು ಯುವ ಪದವೀಧರನ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋಣ. ಅವ್ರ ಜೊತೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಡೋಣ. ಓಕೆ ಸರ್, ಈಗ ಪ್ರಾಥಮಿಕ ಹಂತದಿಂದ ಹಿಡಿದು ಒಂದು ಬೆಳೆ ತಗೊಂಡಾಗ ಪ್ರಾಥಮಿಕ ಹಂತದಿಂದ ಕಡೆ ಹಂತದವರೆಗೂ ವಿಭಿನ್ನವಾದ ಕೀಟಬಾಧೆ ಬರುತ್ತೆ, ವಿಭಿನ್ನವಾದ ರೋಗ ಬಾಧೆ ಬರುತ್ತೆ. ಸೊ ಇದನ್ನೆಲ್ಲ ಒಂದು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಂಡು ಯಾವ ರೀತಿ ನಾವು ಉನ್ನತವಾದ ಬೆಳೆನ ತೆಗಿಬಹುದು ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವೇ ಹೇಳಿ ಸರ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಬರಬಹುದಾದ ತೊಂದರೆಗಳೇನಿರ್ಬೋದು ಇದಕ್ಕೆ ಅಂತ ನೋಡಿ. ಕಲ್ಲಂಗಡಿ ಬೆಳೆಯಲ್ಲಿ ಆದಷ್ಟು ರೈತರು ವೈಜ್ಞಾನಿಕವಾದ ಪದ್ಧತಿಯನ್ನು ಅನುಸರಿಸಿಕೊಂಡ್ರೆ ಲಾಭ ಪಡೆಯೋದಕ್ಕೆ ಸಾಧ್ಯವಾಗಿರುತ್ತೆ. ಯಾಕಂದ್ರೆ ಇದು 60 ದಿವಸದ ಬೆಳೆ, 60ರಿಂದ 70 ದಿವಸದೊಳಗಡೆ ಎಲ್ಲ ಮುಗ್ದೋಗ್ಬಿಟ್ಟಿರತ್ತೆ. ಹಂಗಾಗಿ ಆದಷ್ಟು ಅವ್ರು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸ್ಕೊಳ್ಬೇಕು. ಅದರ ಜೊತೆಗೆ ಅವ್ರ ಖರ್ಚುಗಳನ್ನ ಆದಷ್ಟು ಹತೋಟಿಯಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಖರ್ಚು ವೆಚ್ಚ ಹತೋಟಿ ಇದೆಯಲ್ಲ, ಅದು ಬಹಳ ಗಣನೀಯ ಒಂದು ಪ್ರಮಾಣವನ್ನು ಬೀರುತ್ತೆ. ಎಸ್ಪೆಷಲಿ ಕೊನೆಗೆ ಅವರು ಲಾಭವಂತ ಕಾಸ್ಟ್ ಆಫ್ ಕಲ್ಟಿವೇಶನ್ ಮತ್ತೆ ಲಾಭ ಅಂತ ಬಂದಾಗ ಅವ್ರ ಖರ್ಚು ವೆಚ್ಚಗಳನ್ನು ಕೂಡ ಅವರು ಗಣನೀಯವಾಗಿ ನೋಡ್ಕೊಳ್ಬೇಕಾಗತ್ತೆ. ಹಿಂಗಾಗಿ ನಾವು ಆರಂಭಿಕ ಹಂತದಿಂದ ಕೊನೆವರೆಗೆ ಒಂದು ವೈಜ್ಞಾನಿಕ ಮಾದರಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೆಲವು ಸ್ಪ್ರೇಗಳನ್ನ ಅವರಿಗೆ ಹೇಳಿದ್ವಿ. ನಾವು ಹೇಳೋದ್ಕಿಂತನೂ ಅವರೊಂದು ಪರ್ಟಿಕ್ಯುಲರ್ ಶ್ರಮ ಮತ್ತು ಅವರೊಂದು ತಾಳ್ಮೆ ಈ ಬೆಳೆಯಲ್ಲಿ ನೀವು ಮುಖ್ಯವಾಗಿ ಕಾಣಬಹುದಾಗಿರುತ್ತೆ. ಹೌದು ಸರ್, ಇಲ್ಲಿ ನಾವು ಗಮನಿಸ್ತಾ ಇದ್ರೆ ಒಂದು ಫ್ರೂಟ್ ಸೆಟ್ಟಿಂಗ್ ವಿಚಾರ ಆಗ್ಲಿ ಎಲ್ಲ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಆಗಿದೆ ಸರ್. ಇಲ್ಲಿ ಗಮನಿಸ್ತಾ ಇರ್ಬೋದು, ನೀಟಾಗಿ ಎಲ್ಲಿಂದ ಎಲ್ಲಿಗಾದ್ರೂ ನೋಡ್ಲಿ ಕಾಯಿ ಕಾಣಿಸ್ತಾ ಇದೆ ಸರ್. ಈಗ ಈ ಒಂದು ಇದು ಕ್ರಾಪ್ಗೆ ಎಷ್ಟು ದಿನಗಳಾಗಿದೆ ಸರ್? ಇವರು ಸರಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ನಾಟಿ ಮಾಡಿರುವಂತದ್ದು. ಇವತ್ತಿಗೆ ಸರಿಯಾಗಿ 54ನೇ ದಿವಸ 54 ದಿವಸ ಆಗಿದೆ ಈ ಬೆಳೆಗೆ. ಜನವರಿ 5ಕ್ಕೆ ನಾಟಿ ಮಾಡಿದ್ದು. ಇವತ್ತಿಗೆ ಸರಿಯಾಗಿ ಒಂದು 54-55 ದಿವಸ ಆಗಿದೆ ಇವತ್ತಿಗೆ. ಓಕೆ ಸರ್, ಈಗ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ತಗೊಳ್ತಾ ಹೋಗೋಣ. ಈಗ ಪ್ರಾಥಮಿಕ ಹಂತದಲ್ಲಿ ಬಂದು ಏನ್ ತೊಂದರೆ ಬರುತ್ತೆ ಮತ್ತೆ ಏನ್ ಅದಕ್ಕೆ ಸೊಲ್ಯೂಷನ್ ಹೇಳ್ತಾ ಹೋಗಿ ಸರ್. ಈಗ ಗಿಡ ನಾಟಿ ಮಾಡಿದ ತಕ್ಷಣ ಮುಖ್ಯವಾಗಿ ಕಾಡುವಂತದ್ದು ಅವರಿಗೆ ರಸ ಇರುವ ಕೀಟಗಳು, ಥ್ರಿಪ್ಸ್ ಆಗಿರ್ಬೋದು, ಎಫಿಡ್ಸ್, ವೈಟ್ ಫ್ಲೈಸ್, ಜೆಸಿಡ್ಸ್ ಮತ್ತೆ ರಂಗೋಲಿ. ಇವಿಷ್ಟು ಈ ಕಲ್ಲಂಗಡಿ ಬೆಳೆಯಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತದೆ. 23-24 ದಿವಸದವರೆಗೂ ರಸ ಇರೋ ಕೀಟಗಳ ಬಾಧೆ ಹೆಚ್ಚು. 24ರಿಂದ 40 ದಿವಸದವರೆಗೆ ಊಜಿ ಹುಳುವಿನ ಬಾಧೆ ಹೆಚ್ಚು. ಅದ್ರ ಮಧ್ಯದಲ್ಲಿ ಅವಾಗವಾಗ ಮೈಡ್ಸ್, ಅದರ ಜೊತೆಗೆ ಶೀಡೆ, ಇದ್ರ ಹಾವಳಿ ಕೂಡ ಹೆಚ್ಚಾಗಿರುತ್ತೆ. ಇದನ್ನ ನಾವು ಹತೋಟಿಗೆ ತಕೊಂಡ್ರೆ ನಾವು ಕೀಟ ಬಾಧೆ ಮತ್ತು ರೋಗ ಬಾಧೆ ಇವೆರಡನ್ನು ಕೂಡ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಕೋಬಹುದು. ಈಗ ನೀವು ಹೇಳಿದ ಎಲ್ಲ ಒಂದು ಕೀಟ ಬಾಧೆ ಲಕ್ಷಣಗಳೆಲ್ಲ ಹೇಳ್ಬಿಟ್ಟಿದ್ದೀರಾ. ಇನ್ನ ರೋಗ ಬಾಧೆ ವಿಚಾರಕ್ಕೆ ಬಂದಾಗ ಯಾವ್ದೆಲ್ಲ ರೋಗ ಇದಕ್ಕೆ ಕಾಡುತ್ತೆ? ಇದಕ್ಕೆ ಹೆಚ್ಚಾಗಿ ಬೂದು ರೋಗ ಬರುತ್ತೆ, ಡೌನಿ ಮಿಲ್ಡ್ಯೂ ಬರುತ್ತೆ, ಅದ್ರ ಜೊತೆಗೆ ಗಮ್ಮಿ ಸ್ಟೆಂಬ್ಲೈಟ್ ಅಂತ ಬರುತ್ತೆ. ಕಾಂಡದಿಂದ ಒಂದು ಗಮ್ತರ ಸುರಿತಿರತ್ತೆ. ಅದು ಕೂಡ ಇದ್ರಲ್ಲಿ ಒಂದು ಮುಖ್ಯವಾದ ರೋಗ ಲಕ್ಷಣ. ಅದು ಬಿಟ್ರೆ ಆಂಥ್ರಾಕ್ನೋಸ್ ಅಂತ ಬರುತ್ತೆ. ಹೆಚ್ಚಾಗಿ ಮಳೆ ಜಾಸ್ತಿ ಆದಾಗ ಅದು ಬರುವಂತದ್ದು. ಬಹುಶಃ ಈ ತೋಟ ನೀವು ನೋಡ್ತಾ ಇರ್ಬೋದು, ರೋಗ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಬಹಳ ಉತ್ತಮವಾಗಿದೆ. ಎಲ್ಲೂ ಕೂಡ ನಿಮ್ಗೆ ಎಲ್ಲೂ ರೋಗ ಕಾಣಿಸ್ಕೊಳ್ತಿಲ್ಲ. ಜೊತೆಗೆ ಒಂದು ಆರೋಗ್ಯಕರ ಪ್ಲಾಟ್ ಅನ್ನ ನೀವು ಇಲ್ಲಿ ನೋಡ್ಬೋದು. ಅದಕ್ಕೆ ಇವ್ರು ಏನೇನ್ ಸ್ಪ್ರೇ ಮಾಡಿದ್ದಾರೆ ಅದನ್ನ ಸ್ಪಷ್ಟವಾಗಿ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಓಕೆ ಸರ್, ಖಂಡಿತ ಸ್ಟಾರ್ಟ್ ಮಾಡಿ ಸರ್. ಈಗ ಇವರು ನಾಟಿ ಮಾಡಿ 5 ದಿವಸಕ್ಕೆ ಕರೆಕ್ಟ್ ಆಗಿ ಯೋರೋ ಅಂತ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡ್ಕೊಂಡಿದ್ದಾರೆ. ಫಿಪ್ರೋನಿಲ್ 40%, ಇಮಿಡಾಕ್ಲೋಪ್ರಿಡ್ 40% ಇರುತ್ತೆ. ಈ ಫಿಪ್ರೋನಿಲ್ ಅನ್ನುವಂಥದ್ದು ಈ ಕೀಟಗಳ ನರಮಂಡಲದ ಮೇಲೆ ಕೆಲಸ ಮಾಡುತ್ತೆ. ಆದ ಕಾರಣ ನಿಮ್ಗೆ ರಸ ಇರೋ ಕೀಟಗಳಾದ ಥ್ರಿಪ್ಸ್ ಆಗಿರ್ಬೋದು, ಎಫಿಡ್ಸ್ ಆಗಿರ್ಬೋದು, ಜೆಸಿಡ್ಸ್, ವೈಟ್ ಫ್ಲೈಸ್, ಗ್ರೀನ್ ಫ್ಲೈಸ್, ರಂಗೋಲಿ ಇವೆಲ್ಲವೂ ಕೂಡ ತ್ವರಿತವಾಗಿ ನಾವು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದ ಪಾತ್ರವನ್ನು ವಹಿಸುತ್ತೆ. ಇವರು ಇದರ ಡೋಸೇಜ್ ಬಂದ್ಬಿಟ್ಟು 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಈ 1 ಲೀಟರ್ ನೀರಿಗೆ ಅರ್ಧ ಗ್ರಾಮ್ನಷ್ಟು ಯೋರವನ್ನ ಸಿಂಪರಣೆ ಮಾಡ್ಕೊಂಡಿರ್ತಾರೆ. ಇದು ಮುಖ್ಯವಾಗಿ ಏನ್ ಮಾಡತ್ತಂದ್ರೆ ಬರೀ ರಸ ಇರೋ ಕೀಟಗಳಿಗೆಲ್ಲ ಚೀವಿಂಗ್ ಪೆಸ್ಟ್ ಅಂತ ಏನ್ ಕರಿತೀವಿ, ಬಾಲ್ವರ್ಮ್ಸ್ ಆಗಿರ್ಬೋದು, ಅದರ ವಿರುದ್ಧ ಕೂಡ ಇದು ಕೆಲಸ ಮಾಡುತ್ತೆ. ಮತ್ತೆ ಇದ್ರಲ್ಲಿ ಒಂದು ಫೈಟೋಟಾನಿಕ್ ಎಫೆಕ್ಟ್ ಕೂಡ ಇದೆ. ಇದು ಹೊಡೆದ ತಕ್ಷಣ ನೀವು ನೋಡ್ಬೋದು, ಒಂದು ಗಿಡ ಹೊಸ ಚಿಗುರು ಹೊಸದಾಗಿ ಬರುತ್ತೆ. ಮತ್ತೆ ಇದೆಲ್ಲ ನಾವು ಸ್ಪ್ರೇ ಗ್ರೇಡ್ ಗೊಬ್ಬರ ಜೊತೆ ಆಗ್ಲಿ ಅಥವಾ ಬಯೋಸ್ಟಿಮ್ಯುಲೆಂಟ್ ಗಳ ಜೊತೆ ಆಗ್ಲಿ ಕಾಂಪಿಟೇಬಲ್ ಇದೆ. ಇದರ ಜೊತೆಗೆ ಡನ್ಸಾ ಪವರ್ ಅನ್ನುವ ಒಂದು ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಒಂದು ಬಯೋಸ್ಟಿಮ್ಯುಲೆಂಟ್ ಅನ್ನ ಬಳಕೆ ಮಾಡ್ಕೊಂಡಿದ್ವಿ. ಇನೋಸಿಟಾಲ್ ಮತ್ತೆ ವಿಟಮಿನ್ ಇಂದ ಕೂಡಿರತ್ತದು. ಅದೇನ್ ಮಾಡ್ತಂದ್ರೆ ಈ ಜನವರಿ ತಿಂಗಳು ನಾಟಿ ಮಾಡಿರುವಂತದ್ದು ಬಹಳಷ್ಟು ಕೊರ ಇತ್ತು. ಆದ್ರೂ ಕೂಡ ನೀವು ಎಲೆಗಳನ್ನ ನೋಡ್ತಾ ಇರ್ಬೋದು, ಒಂಥರ ಪ್ಲಾಸ್ಟಿಕ್ ಎಲೆ ತರ ಬಂದಿರತ್ತೆ. ಮುಖ್ಯವಾಗಿ ನಾವು ಎಲೆಗಳು ಚೆನ್ನಾಗಿ ಬರಬೇಕು, ವಿಶಾಲವಾಗಿ ಬರ್ಬೇಕಂತ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ. ಕಾರಣ ಇಷ್ಟೇ, ನಾವು ಎಲೆಗಳ ಉತ್ತಮವಾಗಿ ಬಂದಷ್ಟಕ್ಕೂ ಅದರಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಅಂದ್ರೆ ಸಸಿಗಳಲ್ಲಿ ಆಹಾರ ಉತ್ಪಾದನೆ ಆಗುವಂತದ್ದು ಅದು ಬಹಳ ಉತ್ತಮ ರೀತಿಯಲ್ಲಿ ಆಗುತ್ತೆ. ಹಂಗಾಗಿ ಒಂದು ಡನ್ಸಾ ಪವರ್ ಅನ್ನುವಂತ ಒಂದು
ಬಯೋಸ್ಟಿಮ್ಯುಲೆಂಟ್ ಅನ್ನು ಕೂಡ ಇವರು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಓಕೆ ಸರ್. ಫಸ್ಟ್ ಸ್ಪ್ರೇ ಬಂದ್ಬಿಟ್ಟು ಯೂರೋ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ ಡನ್ಸಾಪ್ ಅವರು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಓಕೆ ಸರ್. ನೆಕ್ಸ್ಟ್ ಹಂತಕ್ಕೆ ಹೋದಾಗ ಈಗ ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ಸಕಿಂಗ್ ಪೆಸ್ಟ್ ಗೆ ಒಂದು ಮತ್ತೆ ಡೆವಲಪ್ಮೆಂಟ್ ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್ ಈಗ ಎರಡನೇ ಸ್ಪ್ರೇ ಬಂದ್ಬಿಟ್ಟು ಮುಖ್ಯವಾಗಿ ಕಲ್ಲಂಗಡಿಯಲ್ಲಿ 24ರಿಂದ 30 ದಿವಸದೊಳಗೆ ಯಾವುದೇ ರೀತಿ ವೈರಸ್ ಲಕ್ಷಣ ಬರಕೂಡದು. ವೈರಸ್ ಮುಖ್ಯವಾಗಿ ಹರಡುವಂತದ್ದು ರಸ ಇರುವ ಕೀಟಗಳಿಂದ, ಎಫಿಡ್ಸ್ ಮತ್ತೆ ವೈಟ್ ಫ್ಲೈಸ್ ಇಂದ. ಅದಕ್ಕಂತಾನೆ ಪೈಕ್ಲೋಮ್ ಎಂಬ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಇದು ಬಂದ್ಬಿಟ್ಟು ಪೈರಿಪ್ರಾಕ್ಸಿಫೆನ್ ಮತ್ತು ಕ್ಲೋಥಿಯಾನಿಡಿನ್ ಕಾಂಬಿನೇಷನ್ ಇರುವಂತಹ ಒಂದು ಉತ್ಕೃಷ್ಟವಾದ ಉತ್ಪನ್ನ. ಇದು SE ಫಾರ್ಮುಲೇಷನ್ ಅಲ್ಲಿ ಇರುತ್ತೆ. ನಿಮ್ಗೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ SC ಫಾರ್ಮುಲೇಷನ್ ಮತ್ತೆ EC ಫಾರ್ಮುಲೇಷನ್ ಅಲ್ಲಿ ಇರೋ ಕೀಟನಾಶಕಗಳು ಹೆಚ್ಚು. ಎಲ್ಲೋ ಬೆರಳಿನ ಸಂಖ್ಯೆಯಲ್ಲಿ SE ಸಸ್ಪೋ ಇಮನ್ಷನ್ ಫಾರ್ಮುಲೇಷನ್ ಅಲ್ಲಿ ಇರುತ್ತೆ. ಇದರ ವಿಶೇಷತೆ ಏನಂದ್ರೆ ಇದು ಎಲ್ಲಾ ಕೀಟನಾಶಕ ಜೊತೆ, ಶಿಲೀಂಧ್ರನಾಶಕ ಜೊತೆ, ಸ್ಪ್ರೇ ಗ್ರೇಡ್ ಗೊಬ್ಬರ ಜೊತೆ ಮಿಕ್ಸ್ ಅಪ್ ಆಗುತ್ತೆ. ಒಂದು ಎರಡನೇದು ಬಂದ್ಬಿಟ್ಟು ಈ ಸಸ್ಪೋ ಇಮನ್ಷನ್ ಕಾಂಬಿನೇಷನ್ ಫಾರ್ಮುಲೇಷನ್ ಇರುವಂತಹ ಕೀಟನಾಶಕಗಳು ಈ ರಸ ಹೀರುವ ಕೀಟಗಳಲ್ಲಿ ಒಂದು ಇಮಿಡಿಯೇಟ್ ತ್ವರಿತವಾದ ನಾಕ್ ಡೌನ್ ಎಫೆಕ್ಟ್ ಅಂತೀವಿ, ತ್ವರಿತವಾದ ಒಂದು ರಿಸಲ್ಟ್ ಅನ್ನ ಕಂಡುಹಿಡಿಯಲಿ ಯಶಸ್ವಿ ಆಗುತ್ತೆ. ಹಾಗಾಗಿ ಇದು ಪ್ರತಿ ಲೀಟರ್ ನೀರಿಗೆ 2.5 ml ಅಷ್ಟು ಇವರು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಇದರ ಜೊತೆಗೆ ICL ಸ್ಟಾರ್ಟರ್ ಅಂದ್ಬಿಟ್ಟು ಇದೊಂದು ಸ್ಪ್ರೇ ಗ್ರೇಡ್ ಗೊಬ್ಬರ. ಇದು 11% ನೈಟ್ರೋಜನ್, 36 ಫಾಸ್ಫರಸ್, 24 ಪೊಟ್ಯಾಶ್. ನಾವು ಫಾಸ್ಫರಸ್ ಜಾಸ್ತಿ ಇರೋ ಗೊಬ್ಬರವನ್ನ 11ರಿಂದ 12 ದಿವಸಕ್ಕೆ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಸುಳಿ ಹೊಡಿಬೇಕು, ಅದರ ಜೊತೆಗೆ ಬ್ರಾಂಚಸ್ ಓಪನ್ ಆಗಬೇಕು. ಫಾಸ್ಫರಸ್ ಜಾಸ್ತಿ ಇದ್ದಷ್ಟಕ್ಕೂ ವೇಗವಾಗಿ ಬ್ರಾಂಚಸ್ ಓಪನ್ ಆಗುತ್ತೆ. ಇದು ಎರಡನೇ ಸ್ಪ್ರೇ. ಓಕೆ ಸರ್. ನೆಕ್ಸ್ಟ್ ಸರ್ ಆಮೇಲೆ ಮೂರನೇ ಸ್ಪ್ರೇ ಬಂದ್ಬಿಟ್ಟು 18ನೇ ದಿವಸಕ್ಕೆ. ಆವಾಗ್ಲೂ ಕೂಡ ಅಷ್ಟೇ ಬಿಳಿ ಸೊಳ್ಳೆ, ಹಸಿರು ಸೊಳ್ಳೆ, ಅದ್ರ ಜೊತೆಗೆ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ಎಲೆ ಮಧ್ಯದಲ್ಲಿ ಒಂಥರ ಹಿಟ್ಟು ತಿಗಣೆ ಅಂತ ಕರಿತೀವಿ, ಮೀಲಿ ಬಗ್ಸ್ ಅಂತ, ಅದು ಕೂಡ ಇರುತ್ತೆ. ಅದಕ್ಕೆ ವಿರುದ್ಧ ಹತೋಟಿಗಾಗಿ ನಾವು ಡ್ಯಾಂಟೋಡ್ಸು ಅನ್ನೋ ಒಂದು ಕೀಟನಾಶಕವನ್ನ ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಕ್ಲೋಥಿಯಾನಿಡಿನ್ ಎಂಬ ಒಂದು ಕೆಮಿಕಲ್ ಇರುವಂತದ್ದು. ಇದು ಕೂಡ ಅಷ್ಟೇ ಎಲ್ಲಾ ರಸ ಇರೋ ಕೀಟಗಳ ವಿರುದ್ಧ ಉತ್ತಮವಾಗಿ ಕಾರ್ಯಾಚರಣೆ ನಡೆಸುತ್ತೆ. ಅದರ ಜೊತೆಗೆ ಈ 18 ದಿವಸಕ್ಕೆ ನಾವು ಬೂದ್ ರೋಗ ಆಗಿರ್ಬೋದು, ಅಥವಾ ಫ್ರೂಟ್ ರಾಟ್ ಆಗಿರ್ಬೋದು, ಅಥವಾ ರಾಟಿಂಗ್ ಸಿಂಪ್ಟಮ್ಸ್ ಆಗಿರ್ಬೋದು, ಅದಕ್ಕಂತಾನೆ ನಾವು ಅದನ್ನ ತಡೆಗಟ್ಟುವಿಕೆ ಪ್ರಿವೆಂಟಿವ್ ಆಗಿ ಕಿಟೋಶಿ ಎಂಬ ಒಂದು ಶಿಲೀಂಧ್ರನಾಶಕವನ್ನ ಬಳಕೆ ಮಾಡಿಕೊಂಡಿರ್ತಾರೆ. ಕಿಟೋಶಿ ಅಂತ. ಇದು ಬಂದ್ಬಿಟ್ಟು ಎಜಾಕ್ಸಿಸ್ಟ್ರೋಬಿನ್ ಜೊತೆಗೆ ಟಿಬೋಕೊನಜಾಲ್ ಎಂಬ 2 ಶಿಲೀಂಧ್ರನಾಶಕ ಇರುವಂತ ಒಂದು ಒಳ್ಳೆ ಉತ್ಪನ್ನ ಆಗಿದೆ. ಇದು ಪೌಡ್ರಿಗೆ ಮತ್ತೆ ಫ್ರೂಟ್ ರಾಟ್ ಇವೆರಡೇ ಕೆಲಸ ಮಾಡುತ್ತೆ. ಅಂದ್ರೆ ಪ್ರಿವೆಂಟಿವ್ ಆಗಿ, ಅಂದ್ರೆ ರೋಗ ಬರೋ ಮುಂಚೆ ಒಂದ್ಸರಿ ಹೊಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ವಾತಾವರಣ ಒಂದ್ ಸ್ವಲ್ಪ ಬೂದ್ರೋಗಕ್ಕೆ ಜಾಸ್ತಿ ಅನುವು ಮಾಡಿ ಕೊಟ್ಟಾಗ್ಲೂ ಕೂಡ ಇದು ಅಷ್ಟು ಬೇಗನೆ ಗಿಡಗಳು ಬೂದ್ರೋಗ ತಗೊಳ್ಳೋದಿಲ್ಲ. ಅದಕ್ಕೆ ನಾವು ಮೊದ್ಲೇನೆ ಕಿಟೋಶಿ ಅನ್ನೋದು ಡ್ಯಾಂಟೋಡ್ಸ್ ಜೊತೆ ಸ್ಪ್ರೇ ಮಾಡ್ಕೊಂಡಿರ್ತೀವಿ. ಇದರ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಚಿಲ್ಮಿಕ್ಸ್ ಕಾಂಬಿ ಅಂತ. ಇದು ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್, ಅಮೈನೋ ಆಸಿಡ್ ಜೊತೆ ಚಿಲೇಟ್ ಆಗಿರುತ್ತೆ. ಐರನ್, ಜಿಂಕ್, ಮ್ಯಾಗ್ನೀಸ್, ಬೋರಾನ್ ಇವುಗಳಿಂದ ಕೂಡಿರುತ್ತೆ. ಇದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ 15ರಿಂದ 25 ದಿವಸದ ಮಧ್ಯ ಲಘು ಪೋಷಕಾಂಶ ಬೇಕಾಗಿರೋದು ಗಿಡಕ್ಕೆ, ಅದು ಕೂಡ ಇದು ಒದಗಿಸುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್ ಈ 4ನೇ ಸ್ಪ್ರೇ ಬಂದ್ಬಿಟ್ಟು ಮಿಯೋತ್ರಿನ್ 25ನೇ ದಿವಸಕ್ಕೆ. ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ಈ 25ನೇ ದಿವಸಕ್ಕೆ ಏನಾಗತ್ತೆ, ಸಣ್ಣ ಹೂಗಳು ಪಿಂದೆಗಳಲ್ಲಿ ಕಾಣಿಸಕ್ ಶುರುವಾಗತ್ತೆ. ಊಜಿಯನ್ನ ಫ್ರೂಟ್ ಫ್ಲೈ ಅಂತ ಏನ್ ಕರಿತೀವಲ್ಲ, ಬಹಳ ಒಂದು ಗಣನೀಯ ಪ್ರಮಾಣದ ಹಾನಿಯನ್ನ ಉಂಟು ಮಾಡೋದು ಕಲ್ಲಂಗಡಿ ಬೆಳೆಯಲ್ಲಿ. ಸಣ್ಣ ಪೀಚ್ ಇದ್ದಾಗಲೇ ಹೊಡೆದ್ಬಿಟ್ಟಿರುತ್ತೆ. ಅವಾಗ ನಮಗೆ ಗೊತ್ತಾಗಲ್ಲ, ಒಂದ್ ಸ್ವಲ್ಪ ದೊಡ್ಡದಾದ ತಕ್ಷಣ ಅದು ಕೊಳೆಯಕ್ ಶುರುವಾಗತ್ತೆ. ಹಂಗಾಗಿ ಮಿಯೋತ್ರಿನ್ 1.3 ml ಪ್ರತಿ ಲೀಟರ್ ನೀರಿಗೆ ಫೆನ್ಪ್ರೋಪೆಥ್ರಿನ್ ಎಂಬ ಒಂದು ಕೆಮಿಕಲ್ ಇಂದ ಇರುತ್ತೆ. ಇದೇನ್ ಮಾಡತ್ತಂದ್ರೆ ಊಜಿಗೂ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ರಸ ಇರೋ ಕೀಟಗಳಾದ ಈ ಥ್ರಿಪ್ಸ್ ಮತ್ತೆ ಮೈಟ್ಸ್, ಅಕ್ಯಾರಿಸೈಡ್ ಲೇಬಲ್ ಕ್ಲೈಮ್ ಕೂಡ ಇದೆ, ಅದನ್ನ ಕೂಡ ಯಶಸ್ವಿಯಾಗಿ ನಿಯಂತ್ರಣ ಮಾಡುತ್ತೆ. ಹಂಗಾಗಿ ನೀವು ಒಂದ್ ಕೆಮಿಕಲ್ ಅಲ್ಲಿ ನೀವು ಊಜಿಯನ್ನ ಕೂಡ ಕಂಟ್ರೋಲ್ ಮಾಡ್ಕೋಬಹುದು, ರಸ ಇರೋ ಕೀಟವನ್ನು ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಅದರ ಜೊತೆಗೆ ನಾವು ಎಕ್ಸ್ಪೋನಸ್ 0.17 ml ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆಗೆ ಈ ICL ಬೂಸ್ಟರ್ ಅಂತ 8-16-39 ಎಂಬ ಕಾಂಬಿನೇಷನ್ ಇರುವಂತದ್ದು. ಇದು ಕೂಡ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿರ್ತಾರೆ. ಇದೇನ್ ಮಾಡ್ತಂದ್ರೆ ಊಜಿಗೂ ಕೂಡ ಕೆಲಸ ಮಾಡಿರುತ್ತೆ. ಯಾವುದೇ ರೀತಿ ರಸ ಇರೋ ಕೀಟಗಳು ಕೂಡ ಬರಬಾರ್ದು, ಅದರ ಜೊತೆ ಗಿಡವು ಕೂಡ ಡೆವಲಪ್ಮೆಂಟ್ ಆಗಬೇಕು. ಇದು ನಮ್ಮ ಮುಖ್ಯವಾದ ಒಂದು ಉದ್ದೇಶ ಆಗಿರುತ್ತೆ. ಸೊ ಈ ಒಂದು ಹಂತಕ್ಕೆ ಎಷ್ಟು ದಿನ ಕಂಪ್ಲೀಟ್ ಆಗಿರುತ್ತೆ ಸರ್? ಇದು 1 ಮಂತ್ ಕ್ರಾಸ್ ಆಗಿಲ್ಲ, 25ನೇ ದಿವಸ. 25ನೇ ದಿವಸ. ನೆಕ್ಸ್ಟ್ ಸ್ಪ್ರೇ ಬಂದ್ಬಿಟ್ಟು 31ನೇ ದಿವಸ. ನೆಕ್ಸ್ಟ್ ಸ್ಟೆಪ್ ಸ್ಪ್ರೇ ಬಂದ್ಬಿಟ್ಟು 31ನೇ ದಿವಸಕ್ಕೆ ಸಿಮೋಡಿಸ್ 1.25 ml, ಅದ್ರ ಜೊತೆಗೆ ಮಿಯೋತ್ರಿನ್, ಡೆರೆಕೋ, ಓಶಿ ಇಷ್ಟನ್ನು ಸ್ಪ್ರೇ ಮಾಡಿರ್ತೀವಿ. ಈ ಡೆರೆಕೋ ಏನ್ ಮಾಡತ್ತಂದ್ರೆ 1 ಲೀಟರ್ ನೀರಿಗೆ 1 ml,
ಈ ಹೆಚ್ಚಾಗಿ ಕಲ್ಲಂಗಡಿ ಬೆಳೆಯಲ್ಲಿ ಡೌನಿ ಮಿಲ್ಡ್ಯೂ, ಬ್ಲೈಟ್ ಈ ಎರಡು ರೋಗ ಮುಖ್ಯವಾಗಿ ಬರುತ್ತೆ. ಸರ್ ಇದು ಕಲ್ಲಂಗಡಿ ಕ್ಯುಕ್ಯುಬೇಟ್ ಫ್ಯಾಮಿಲಿಗೆ ಸರಿ ಇರುತ್ತೆ? ಹೌದಾ? ಈಗ ಹಂಗಾದ್ರೆ ಈ ಒಂದು ಕೆಮಿಕಲ್ ನ ನಾವು ಹೀರೆಗೆ ಆಗಲಿಕ್ಕೆ ತುಂಬಾ ಮಾಡ್ಬೋದು. ಹೀರೆ ಆಗ್ಲೇ ಎಲ್ಲಾ ಕುಕುರ್ಬಿಟೇಸಿ ಫ್ಯಾಮಿಲಿಗೆ ಯಾವ್ಯಾವ್ದು ಬರುತ್ತಲ್ಲ ಅದಕ್ಕೆ ಡೌನಿ ಮಿಲ್ಡ್ಯೂ ಮಾಡ್ಕೋಬಹುದು. ಟೊಮೆಟೊ ಲೇಟ್ ಬ್ಲೈಟ್ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಥಾಬಾಕ್ಸಮ್ ಎಂಬ ಕೆಮಿಕಲ್ ಇರುತ್ತೆ. ಇದೇನಂದ್ರೆ ಇದ್ರಲ್ಲೂ ಅಷ್ಟೇ ಫೈಟೋಟಾನಿಕ್ ಎಫೆಕ್ಟ್ ಇರುತ್ತೆ. ಹೊರ ತಕ್ಷಣ ಗಿಡದಲ್ಲಿ ಹೊಸ ಚಿಗುರು ಹೊಡ್ಕೊಂಡು ಬರಕ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನೀವು ಈಗ ಸಿಮೋಡಿಸು ಓಶಿ ಬಂದು ಗಿಬ್ರಾಲಿಕ್ ಆಸಿಡ್ ಚಿಗುರು ಚೆನ್ನಾಗಿ ಬರ್ಲಿಕ್ಕೆ ಅಲ್ವಾ? ಓಕೆ, ಅದನ್ನೊಂದ್ಸಲಿ ತೋರಿಸ್ಬಿಡಿ ಸರ್. ಓಶಿ ಅದ್ರ ಜೊತೆಗೆ ಓಶಿ ಅಂತ ಇದರಲ್ಲಿ ಗಿಬ್ರಿಲಿಕ್ ಆಸಿಡ್ ಇರುತ್ತೆ. ಇದರಿಂದ ಏನಂದ್ರೆ ಸಸ್ಯಕೋಶಗಳು ವಿಭಜನೆ ಆಗ್ತವೆ. ನಿಮ್ಗೆ ತ್ವರಿತವಾಗಿ ಬೇಗನೆ ಗಿಡ ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಪ್ರತಿ ಲೀಟರ್ ನೀರಿಗೆ 2.5 ml ಇದರ ಡೋಸ್. ನೆಕ್ಸ್ಟ್ ಅದಾದ ನಂತರ ಈ 39ನೇ ದಿವಸಕ್ಕೆ ಏನಾಗುತ್ತೆ, ಬೂದು ರೋಗದ ಲಕ್ಷಣಗಳು ಅಲ್ಲಿ ಕಾಣಿಸ್ಕೊಳಕ್ ಶುರು ಆಗುತ್ತೆ, ಅಥವಾ ಆಂಥ್ರಾಕ್ನೋಸ್ ಕೂಡ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಎಕ್ಸ್ಕೇಲಿಯಾ ಮ್ಯಾಕ್ಸ್ ಎಂಬ ಒಂದು ಹೊಸ ಶಿಲೀಂಧ್ರನಾಶಕ, ಇದ್ರ ಬಂದ್ಬಿಟ್ಟು 2 ಕೆಮಿಕಲ್, ಇನ್ಪೈರ್ಫ್ಲುಕ್ಸ್ ಮತ್ತೆ ಟಿಬುಕೊನೋಜೋಲ್, ಪ್ರತಿ ಲೀಟರ್ ನೀರಿಗೆ 1 ml. ಇದ್ರ ಅಡ್ವಾಂಟೇಜ್ ಏನಂದ್ರೆ ಇದರ ಕಣಗಳ ಗಾತ್ರ ಏನಿರುತ್ತೆ ಬಹಳ ಸಣ್ಣದಾಗಿರುತ್ತೆ. ಈ ಎಲೆಗಳ ಕ್ಯೂಟಿಕಲ್ ಏನಿದೆ ಅದ್ರ ಒಳಗಡೆ ಬಹಳ ಚೆನ್ನಾಗಿ ಹೋಗುತ್ತೆ. ಅದ್ರ ಜೊತೆಗೆ ಇದೇನಂದ್ರೆ ಈ ಬೂದು ರೋಗ ಮತ್ತೆ ಆಂಥ್ರಾಕ್ನೋಸ್ ಇವೆರಡರ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಟೊಮೆಟೊ ಇದೆ. ಹೌದು, ಹೆಚ್ಚಾಗಿ ಪಕ್ಕದಲ್ಲಿ ಟೊಮೆಟೊ ಆಗಿರ್ಬೋದು ಅಥವಾ ಬದ್ನೆ ಆಗಿರ್ಬೋದು ಇಂಥ ಸಸಿಗಳಿದ್ದಾಗ ಏನಾಗತ್ತಂದ್ರೆ ಈ ಕೆಂಪೇನು ಮೈಟ್ಸ್ ಅಂತ ಕರಿತೀವಿ, ರೆಡ್ ಮೈಟ್ಸ್, ಅದ್ರ ಹಾವಳಿ ಜಾಸ್ತಿ. ಅದಕ್ಕಂತಾನೆ ನಾವು ಪೋರ್ಷನ್ ಅಬ್ಯಾಮೆಕ್ಟಿನ್ ಮತ್ತೆ ಇಟಾಕ್ಸೋಜಾಲ್ 2 ಕಾಂಬಿನೇಷನ್ ಇರುತ್ತೆ. ಇದು ಪ್ರತಿ ಲೀಟರ್ ನೀರಿಗೆ 1 ml ಲೆಕ್ಕದಲ್ಲಿ ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಸೊ ನಾರ್ಮಲ್ ಆಗಿ ಈಗ ಅಬಾಸಿನ್ ಯೂಸ್ ಮಾಡ್ತಾ ಇದ್ರು. ಸೊ ಇದ್ರಲ್ಲಿ ಬಂದು ಇನ್ನೊಂದು ಕೆಮಿಕಲ್ ಎಕ್ಸ್ಟ್ರಾ ಇದೆ, ಇಟಾಕ್ಸೋಜಾಲ್ ಅಂತ. ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಮೈಟ್ಸ್ ಎಲೆ ಹಿಂದ್ಗಡೆ ರಸ ಇರ್ತವೆ, ಬರ್ತಾ ಬರ್ತಾ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಎಲೆಗಳು, ಒಂಥರ ವೈರಸ್ ಬಂದ ಕಾಣಿಸುತ್ತೆ, ಇಳುವರಿ ಸಿಕ್ಕಾಪಟ್ಟೆ ಕುಂಠಿತ ಆಗುತ್ತೆ. ಅದಕ್ಕಂತಾನೆ 39 ಇಲ್ಲ 40 ದಿವಸಕ್ಕೆ ಇದು ಹೋಗೋದು ಉತ್ತಮ. ಅದಾದ್ಮೇಲೆ ಏನಾಗತ್ತೆ, ನೀವು ಕೊಡೋ ಪೋಷಕಾಂಶಗಳೆಲ್ಲ ಸಸಿಯ ಬೆಳವಣಿಗೆನೆ ಹೋಗ್ತಿರತ್ತೆ. 40ನೇ ದಿವಸಕ್ಕೆ ಕಾಯಿಗಳಾಗ್ಲೇ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಗಾತ್ರ ಬಂದಿರತ್ತೆ. ನೀವು ಕೊಡೋ ಗೊಬ್ಬರಗಳೆಲ್ಲ ಕಾಯಿಗೆ ಹೋಗ್ಬೇಕು ಅಂತ ಇದ್ರೆ ಒಂದು ಪ್ಯಾಕ್ಲೋಬಿಟ್ರೋಜಾಲ್ ಅನ್ನೋ ಒಂದು ಹಾರ್ಮೋನ್ ಬರುತ್ತೆ. ಇದು ಪೀಚ್ ಮತ್ತೆ ಹೂವು ಉದುರೋದನ್ನು ತಡೆಗಟ್ಟತ್ತೆ. ಅದ್ರ ಜೊತೆ ನೀವು ಕೊಡೋ ಪೋಷಕಾಂಶಗಳೆಲ್ಲ ಕರೆಕ್ಟ್ ಆಗಿ ಕಾಯಿಗೆ ಸಿಗೋ ರೀತಿ ಇದು ಮಾಡತ್ತೆ. ಇದು ಬಂದ್ಬಿಟ್ಟು ಪ್ರತಿ ಲೀಟರ್ ನೀರಿಗೆ 0.15 ml ಲೀಟರ್ ನೀರಿಗೆ ಟಬೋಲಿ ಅಂತ ಒಂದು ಉತ್ಪನ್ನ. ಇದು 0. ಎಷ್ಟು ಸರ್? 15 ಅಂದ್ರೆ 200 ಲೀಟರ್ ನೀರಿಗೆ 30 ml. 200 ಲೀಟರ್ ನೀರಿಗೆ 30 ml. ಕರೆಕ್ಟ್ ಆಗಿ 40ನೇ ದಿವಸಕ್ಕೆ ಇಲ್ಲ 43ನೇ ದಿವಸದ ಮಧ್ಯೆ ನೀವು ಇದನ್ನ ಬಳಕೆ ಮಾಡ್ಕೋಬಹುದು. ಓಕೆ ಸರ್. ಸೊ ಇದು ಒಂದು ಅಂತ ಆಯ್ತು. ಇನ್ನೊಂದು ಕಡೆ ಅಂತ ಇನ್ನೊಂದು 10 ದಿನದಲ್ಲಿ ಫ್ರೂಟ್ ಕಟಿಂಗ್ ಬಂದಿದೆ. ಸೊ ಈ ಕಡೆ ಹಂತದಲ್ಲಿ 47-48 ದಿವಸಕ್ಕೆ ಏನಾಗುತ್ತೆ ಅಂದ್ರೆ ಶೀಡೆ ಎಫಿಡ್ಸ್ ಅಂತ ಏನಂತೀವಲ್ಲ, ಅವು ಒಂಥರ ರಸ ಇರ್ತಿರ್ತವೆ. ಜೊತೆಗೆ ಒಂಥರ ಈ ಗಮ್, ಒಂಥರ ಈ ಅಂಟು ತರ ಎಲೆ ಮುಟ್ಟಾಗ ನಿಮ್ಗೆ ಗೊತ್ತಾಗತ್ತೆ, ಒಂಥರ ಅಂಟು ಕೂತ್ಕೊಂಡು ಮೇದಿರೋ ಜಾಗದಲ್ಲೆಲ್ಲ ಅಂಟು. ಅದ್ರ ಜೊತೆ ಹಾಗೆ ಬಿಟ್ರೆ ಏನಾಗುತ್ತೆ, ಕಾಯಿಗೆ ಅಂಟ್ಕೊಳತ್ತೆ. ಅವಾಗ ಕಾಯಿಯ ಮಾರುಕಟ್ಟೆ ಬೆಲೆ ತೀವ್ರವಾಗಿ ಕುಸಿಯತ್ತೆ. ಹಂಗಾಗಿ ನಾವು ಕೊನೆ ಹಂತದಲ್ಲಿದ್ದಾಗ ಡ್ಯಾಂಟೋಡ್ಸ್ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ ಅಸಿಟಮಪ್ರೈಡ್ ಸ್ಟಾರ್ 20 ಅಂತ, ಇದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಈ ಕಾಂಬಿನೇಷನ್ ಕೊಡ್ತೀವಿ. ಅದ್ರ ಜೊತೆಗೆ ಏನಂದ್ರೆ ಅವಾಗ ಆಗ್ಲೇ ಒಂದು 2 ರಿಂದ 3 kg ಬಂದಿರತ್ತೆ ಕಾಯಿಗಳು. ಆಗ ಕಾಯಿ ಇನ್ನೂ ಸ್ವಲ್ಪ ಗಾತ್ರ ಜಾಸ್ತಿ ಬರ್ಬೇಕು. ಆ ಹೊತ್ತಲ್ಲಿ ನಾವು ICL ಫ್ರೂಟ್ ಅಂತ ಒಂದು ಇದನ್ನ ಇವ್ರು ಬಳಕೆ ಮಾಡ್ಕೊಂಡಿರ್ತಾರೆ. ಹಣ್ಣುಗಳಿಗಂತಾನೆ ಇದೊಂದು ಪ್ರತ್ಯೇಕವಾಗಿರುವಂತದ್ದು. ಇದೇನ್ ಮಾಡತ್ತಂದ್ರೆ ಇದರಲ್ಲಿ 8% ಕ್ಯಾಲ್ಸಿಯಂ ಆಕ್ಸೈಡ್ ಇರುತ್ತೆ. ಈ ಕ್ಯಾಲ್ಸಿಯಂ ಕೊಟ್ಟಷ್ಟು ಏನಾಗುತ್ತೆ, ಈ ಹಣ್ಣಿನ ಹೊರಗಡೆ ಪದ್ರೆ ಇದೆಯಲ್ಲ ಅದು ದಪ್ಪಕ್ಕೆ ಬರುತ್ತೆ, ಹಣ್ಣು ಸೀಳುವಿಕೆ ತಡೆಗಟ್ಟತ್ತೆ, ಮತ್ತೆ ಹಣ್ಣು ದೀರ್ಘಾವಧಿ ಬಾಳಿಕೆ ಬರುತ್ತೆ. ಹಂಗಾಗಿ ಕೊನೆ ಸ್ಪ್ರೇ ಬಂದ್ಬಿಟ್ಟು ಡ್ಯಾಂಟೋಡ್ಸ್, ಅಸಿಟಮಪ್ರೈಡ್ ಜೊತೆಗೆ ICL ಫ್ರೂಟ್ ಇದನ್ನ ಹೋಗಿರ್ತಾರೆ ಇವರು. ಒಟ್ಟಾರೆ ಹೇಳ್ಬೇಕಂದ್ರೆ ಒಟ್ಟು 7 ಸ್ಪ್ರೇಗೆ ಮಾಡಿರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಆದಷ್ಟು ಖರ್ಚನ್ನ ಕಡಿಮೆ ಮಾಡಬೇಕು. ಕಲ್ಲಂಗಡಿ ಬೆಲೆ ಕೆಜಿಗೆ 25 ರೂಪಾಯಿ ಹೋದಾಗ ಒಳ್ಳೆ ಲಾಭ ಆಗ್ಬೇಕು, 15 ರೂಪಾಯಿಗೆ ಹೋದಾಗ ಲಾಭ ಆಗ್ಬೇಕು, 10 ರೂಪಾಯಿಗೆ ಬಂದಾಗ ಹಾಕಿದ ಬಂಡವಾಳ ಆದ್ರೂ ವಾಪಸ್ ಬರಬೇಕು. ಇದು ನಮ್ಮ ಮುಖ್ಯವಾದ ಸಿದ್ಧಾಂತ ಆಗಿರುತ್ತೆ. ಹಾಗಾಗಿ ಆದಷ್ಟು ವೈಜ್ಞಾನಿಕ ಪದ್ಧತಿಯಲ್ಲಿ ಇವ್ರಿಗೆ ಯಾವ ರೀತಿ ಇದ್ ಮಾಡ್ಬೇಕು ಆ ರೀತಿ ನಾವು ಒಂದು ಶೆಡ್ಯೂಲ್ ಅನ್ನ ಮಾಡಿದ್ವಿ. ಅದ್ರ ತಕ್ಕನಾಗಿ ಇವರು ಆ ಶೆಡ್ಯೂಲ್ ಅನ್ನ ಫಾಲೋ ಕೂಡ ಮಾಡಿರ್ತಾರೆ. ನೀವು ನೋಡಿರ್ಬೋದು, ಕೀಟ ಬಾಧೆ ಮತ್ತು ರೋಗ ಬಾಧೆಯಿಂದ ಇವ್ರ ತೋಟವನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಕೊಂಡು ತೋಟದಲ್ಲಿ ಇಟ್ಕೊಂಡಿದ್ದಾರೆ. ಸರ್ ಈಗ ಇಲ್ಲಿಂದ ಆಚೆಗೆ ಇನ್ನೇನು ಇದಕ್ಕೆ ಅವಶ್ಯಕತೆ ಇಲ್ಲ ಸ್ಪ್ರೇ ಅದೆಲ್ಲ? ಈಗ ಇನ್ನೇನು 10 days ಅಲ್ಲಿ ಕಟಿಂಗ್ ಬರುತ್ತೆ. ಸೊ ಇನ್ನೇನು ಅವಶ್ಯಕತೆ ಏನಿರಲ್ಲ, ಇಷ್ಟೇ ಸಾಕು. ಓಕೆ ಸರ್, ಈ ಒಂದು ಪರ್ಟಿಕ್ಯುಲರ್ ಆಗಿ ಕಲ್ಲಂಗಡಿ ಬೆಲೆಗೆ ಅಂತಲ್ಲ, ಪ್ರತಿಯೊಂದು ಕೆಮಿಕಲ್ ಏನ್ ಕೆಲಸ ಮಾಡುತ್ತೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ದಿನಗಳ ಕಾಲ ಎಷ್ಟು ಸ್ಪ್ರೇ ಎಲ್ಲ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು.